ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕೇವಲ 1 ಗ್ರಾಮಿಂದ ಸ್ಟಾರ್ಟ್ ಆಗುವಂಥ ಗ್ರೀನ್ ಕಲರಲ್ಲಿ ಮಾಡಿಸಿರುವಂಥ ಚಿನ್ನದ ನೆಕ್ಲೇಸ್ಗಳನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು. ಇಯರಿಂಗ್ಸು ಕೂಡ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದಕ್ಕಿಂತ ಒಂದು ಸರಗಳು ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸ್ದಾಗಿ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೀವೀಗ ನೋಡ್ತಾ ಇರ್ಬೋದು. ಇದು 14 ಗ್ರಾಮ್ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಮುತ್ತು ಹಾಗೆ ಗ್ರೀನ್ ಕಲರ್ ಬೀಡ್ಸ್ಗಳನ್ನ ಹಾಕಿ ಮಾಡಿರುವಂಥದ್ದು. ಒಂದು 3/4 ಬರುತ್ತಲ್ಲ, ಸೊ ಆ ರೀತಿಯಾದಂಥ ನೆಕ್ಲೇಸು. ಬಟ್ ಇದು ನೋಡೋದಕ್ಕೆ ಹೆವಿ ವೆಯ್ಟ್ ಇದೆ ಅನ್ನೋ ಥರ ಕಾಣ್ತಾ ಇದೆ. ಬಟ್ ಕೇವಲ 14 ಗ್ರಾಮ್ ಅಷ್ಟೇ. ಇನ್ನು ಇವಾಗ ನೋಡ್ತಾ ಇರುವಂಥ ಗ್ರೀನ್ ಕಲರ್ ಒಂದೇ ಒಂದು ಸ್ಟೋನ್ ಇರುವಂಥ ಶಾರ್ಟ್ ಚೋಕರ್ ಅಂತ ಹೇಳ್ಬಿಟ್ಟು ಕರಿಬೋದು. ಅದು ಕೇವಲ 1 ಗ್ರಾಮ್ ಇದೆ ಅಷ್ಟೇ. 1.60 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಒಂದು ಇಯರಿಂಗ್ಸ್ ನೀವೀಗ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಕೇವಲ 3.40 ಗ್ರಾಮ್, ಅಂದರೆ ಆಲ್ಮೋಸ್ಟ್ 3 ಗ್ರಾಮೇ ಅಂತ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿದೆ ನೋಡಿ. ವೇರ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಈ ಒಂದು ಬೀಡ್ಸ್ ಸರ ಇಲ್ಲಿ 4 ಲೇಯರ್ ಗ್ರೀನ್ ಕಲರ್ ಬೀಡ್ಸ್ ಇದೆ. ಮಧ್ಯದಲ್ಲಿ ಒಂದೇ ಒಂದು ಪೆಂಡೆಂಟ್ ಥರ ಇದೆ. ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ನೋಡಿ. ಲಕ್ಷ್ಮಿ ನಿಜವಾಗ್ಲೂ ನೋಡೋದಕ್ಕೆ ಅಷ್ಟು ಕಳೆಯಾಗಿದೆ. ಇದು ಕೇವಲ 4 ಗ್ರಾಮ್ ಇದೆ ಅಷ್ಟೇ. ಇನ್ನು ಈ ಒಂದು ಶಾರ್ಟ್ ನೆಕ್ಲೇಸು 12 ಗ್ರಾಮ್ ಇದೆ. ತುಂಬ ಚೆನ್ನಾಗಿದೆ ನೋಡಿ. 3 ಲೇಯರಲ್ಲಿ ಗ್ರೀನ್ ಕಲರ್ ಬೀಡ್ಸ್ ಹಾಕಿದ್ದಾರೆ. 1 ಲೇಯರಲ್ಲಿ ಮುತ್ತನ್ನು ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನು ಇದು ಕೂಡ ಅಷ್ಟೇ ಫುಲ್ಲು ಲಾಂಗ್ ಬರುವಂಥ ಹಾರ. ತುಂಬ ಚೆನ್ನಾಗಿದೆ ನೋಡಿ. ನೀವೀಗ ನೋಡ್ತಾ ಇರ್ಬೋದು. ಇವಾಗ ಇತ್ತೀಚೆಗೆ ಈ ಥರ ಸ್ವಲ್ಪ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಪೆಂಡೆಂಟು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೀವೀಗ ನೋಡ್ತಾ ಇರ್ಬೋದು. ಅದರಲ್ಲಿ ಕಳ್ಸೋ ಡಿಸೈನ್ಸ್ ಇದೆ, ಪಿಕಾಕ್ ಡಿಸೈನ್ಸ್ ಇದೆ. ಬೀಡ್ಸ್ಗಳನ್ನ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜುಮ್ಕಾನು ಅಷ್ಟೇ ಜಸ್ಟ್ 7 ಗ್ರಾಮ್ ಇದೆ. ಹೇಳಬೇಕಂತಂದರೆ ಈ ಗ್ರೀನ್ ಕಲರಲ್ಲಿ ಯಾವುದೇ ಥರ ಜ್ಯುವೆಲರಿ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಏನೋ ಒಂಥರ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ಸೊ ರೆಡ್ಡಲ್ಲೂ ಅನಿಸುತ್ತೆ, ಪಿಂಕಲ್ಲೂ ಅನಿಸುತ್ತೆ. ಬಟ್ ಎಲ್ಲದಕ್ಕಿಂತ ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣೋದು ಗ್ರೀನ್ ಕಲರಲ್ಲಿ ಜ್ಯುವೆಲರಿಗಳು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಕೆಲವೊಬ್ಬರು ಗ್ರೀನ್ ಕಲರಲ್ಲಿ ಜ್ಯುವೆಲರಿಗಳ ಕಲೆಕ್ಷನ್ಸ್ನ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ಕೂಡ ಪ್ಯೂರ್ ಚಿನ್ನನೇ ಆಗಿರುತ್ತೆ. ಅದೇ ರೀತಿ ಸಿಲ್ವರ್ ಆಗಲಿ ಆರ್ಟಿಫಿಷಿಯಲ್ ಆಗಲಿ ಇರೋದಿಲ್ಲ. 916 ಪ್ಯೂರ್ ಗೋಲ್ಡ್ ಆಗಿರುತ್ತೆ. ಆಲ್ಮೋಸ್ಟ್ ಗ್ರೀನ್ ಕಲರ್ ಜ್ಯುವೆಲರಿಗಳನ್ನ ತೊಗೊಂಡ್ರೆ ಅದಕ್ಕೆ ಮುತ್ತುಗಳನ್ನ ಆ್ಯಡ್ ಮಾಡಿರ್ತಾರೆ. ಎರಡೂ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಇದು ಕೂಡ ನೆಕ್ಲೇಸ್ ನೋಡ್ತಾ ಇರ್ಬೋದು. ಜಸ್ಟ್ 10 ಗ್ರಾಮ್ ಇದೆ. 2 ಲೇಯರಲ್ಲಿ ಗ್ರೀನ್ ಕಲರ್ ಬೀಡ್ಸ್ನ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನು ಇದು ಕೂಡ ಅಷ್ಟೇ 12 ಗ್ರಾಮು ಆಲ್ರೆಡಿ ತೋರಿಸಿದ್ದೀನಿ ನೋಡಿ. ಮತ್ತೆ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. 3 ಲೇಯರಲ್ಲಿ ಗ್ರೀನ್ ಕಲರ್ ಬೀಡ್ಸನ್ನು ಹಾಕಿದ್ದಾರೆ. ಒಂದೇ ಲೇಯರಲ್ಲಿ ಮುತ್ತನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಶಾರ್ಟಾಗಿ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದು ಕೂಡ ಅಷ್ಟೇ 4-5 ಲೇಯರ್ಸಲ್ಲಿ ಬೀಡ್ಸ್ಗಳನ್ನ ಹಾಕಿ ಮಧ್ಯದಲ್ಲಿ ಒಂದೇ ಒಂದು ಪೆಂಡೆಂಟ್ ಥರ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನು ಇದು ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ಮಧ್ಯದಲ್ಲಿ ಲಕ್ಷ್ಮಿ ಹಾಗೆ ಮೇಲೆ ಪಿಕಾಕ್ ಇರುವಂಥ ಡಿಸೈನ್ಸು ತುಂಬ ಚೆನ್ನಾಗಿದೆ. ಈ ಒಂದು ಡಿಸೈನ್ಸು ಕೂಡ. ಇನ್ನು ಇದು ಕೂಡ ಅಷ್ಟೇ 16 ಗ್ರಾಮ್ ಇದೆ. ಈ ಒಂದು ನೆಕ್ಲೆಸ್ಸು 3 ಲೇಯರಲ್ಲಿ ಬರುತ್ತೆ. ಮಧ್ಯದಲ್ಲಿ ಒಂದು ಮುತ್ತನ್ನು ಕೂಡ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಮುತ್ತು ಹಾಗೆ ಗ್ರೀನ್ ಕಲರ್ ಬೀಡ್ಸೇ ತುಂಬ ಹೈಲೈಟಾಗಿ ಕಾಣ್ತಾ ಇದೆ. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ನೀವು ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಕಲೆಕ್ಷನ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಯಾವ ಥರ ಜ್ಯುವೆಲರೀಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಾನು ಎಲ್ರಿಗೂ ಕೂಡ ರಿಪ್ಲೈನ ಮಾಡಿದ್ದೀನಿ ಕಳೆದ ವಿಡಿಯೋದಲ್ಲಿ. ಇನ್ನೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇನ್ನು ಇವಾಗ ನೋಡ್ತಾ ಇರುವಂಥದ್ದು ನೋಡಿ, ಗ್ರೀನ್ ಕಲರು ಹಾಗೆ ವೈಟ್ ಸ್ಟೋನು ಮುತ್ತಿಂದ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಕೇವಲ 12 ಗ್ರಾಮ್ ಇದೆ. ನೀವು ನೋಡ್ತಾ ಇರ್ಬೋದು. ಹಾಗೆ ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದಾರೆ. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇದು ಒಂದೇ ಹಾಕೊಂಡ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಈಗ ನೋಡ್ತಾ ಇರುವಂಥದ್ದು ಜಸ್ಟ್ 9 ಗ್ರಾಮ್ ಇದೆ. ಇದು ಕೂಡ ಅಷ್ಟೇ ತುಂಬ ಯುನೀಕಾಗಿ ತುಂಬ ಸಿಂಪಲ್ಲಾಗಿ ತುಂಬಾ ಎಲಿಜೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಅಫಿಷಿಯಲ್ ವೇರಿಗೆಲ್ಲ ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಗ್ರ್ಯಾಂಡ್ ಆಗಿರೋವಂಥದ್ದಕ್ಕೆ ಗ್ರ್ಯಾಂಡನ್ನೇ ವೇರ್ ಮಾಡ್ಬೋದು. ಅಥವಾ ಸಿಂಪಲ್ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಇದು ಒಂಥರ ತುಂಬ ಅಫಿಷಿಯಲಿ ಅಂತಲೂ ಕೂಡ ಅನಿಸುತ್ತೆ. ಹಾಗೆ ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ. ಇನ್ನು ಇದು ಕೂಡ ಅಷ್ಟೇ ಇಯರಿಂಗ್ಸು. ಮಧ್ಯದಲ್ಲಿ ಲಕ್ಷ್ಮಿ ಡಿಸೈನ್ಸ್ ಇದೆ. ಸುತ್ತ ಗುಂಡುಗಳನ್ನ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ.
ಈ ಒಂದು ಇಯರಿಂಗ್ಸು ಕೂಡ ಅಷ್ಟೇ ನೋಡ್ತಾ ಇರ್ಬೋದು, ಚಾಂದ್ಬಾಲಿ ಇಯರಿಂಗ್ಸ್ ಅಂತ ಹೇಳಿ ಕರೀತಾರಲ್ಲ, ಸೊ ಆ ಥರದ್ದು ಗ್ರೀನ್ ಕಲರ್ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.